ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ನಿಮ್ಮ ಬಂಧು ವಿಶ್ವಬಂಧು. ನಾನು ನಿಮ್ಮ ಲಕ್ಷ್ಮಣ್ ಕಾಂಬ್ಳಿ. ಜಮಖಂಡಿಯಲ್ಲಿ ರಾಜ್ಯ ಮಟ್ಟದ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಹಾಗೂ ಕೃತಿ ಲೋಕಾರ್ಪಣೆ. ಹೌದು ಪ್ರಿಯ ವೀಕ್ಷಕರೇ, ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಾಗಲಕೋಟೆ, ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಜಮಖಂಡಿ, ಸಹೃದಯ ಸಾಹಿತ್ಯ ಪ್ರತಿಷ್ಠಾನ ಸವದತ್ತಿ, ಸಾಹಿತ್ಯ ಸೌರಭ ವೇದಿಕೆ, ಬಸವ ಸಮಿತಿ ಜಮಖಂಡಿ, ಶ್ರೀ ವೀರೇಶ್ವರ ಪ್ರಕಾಶನ ಜಮಖಂಡಿ ಹಾಗೂ ಸಹೃದಯ ಸಾಥಿ ಇವರ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಶಿಕ್ಷಕರ ಪ್ರಶಸ್ತಿ ಪ್ರದಾನ, ಸೇವಾರತ್ನ ಪ್ರಶಸ್ತಿ ಪ್ರದಾನ ಹಾಗೂ ಕೃತಿ ಲೋಕಾರ್ಪಣೆ ಸಮಾರಂಭ ಆಯೋಜಿಸಲಾಗಿದೆ. ಈ ಕುರಿತು ಜಮಖಂಡಿಯಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು. ರವಿವಾರ ಆಗಸ್ಟ್ 9, 2026ರಂದು ಬೆಳಗ್ಗೆ 10:30 ಗಂಟೆಗೆ ಜಮಖಂಡಿಯ ಬಸವಭವನದಲ್ಲಿ ಕಾರ್ಯಕ್ರಮ ನಡೆಯಲಿದೆಂದು ತಿಳಿಸಿದರು. ಜಮಖಂಡಿ ಹಾಗೂ ರಬಕವಿ ಬನಟ್ಟಿ ತಾಲೂಕುಗಳ ಪ್ರಾಥಮಿಕ ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು ಹಾಗೂ ಪದವಿ ಕಾಲೇಜುಗಳ ಶಿಕ್ಷಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಆಯೋಜಕರು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಾಹಿತಿ ಡಾಕ್ಟರ್ ಸಂಗಮೇಶ್ ಮಟ್ಟೊಳ್ಳಿಯವರು ವಿರಚಿತ ಲೇಖನಗಳ ಸಂಚಯ ಕೃತಿಯನ್ನು ಲೋಕಾರ್ಪಣೆ ಮಾಡಲಾಗುತ್ತಿದ್ದು, ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಾಧಕರಿಗೆ ಸೇವಾರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದರು. ಸಾಹಿತ್ಯ, ಶಿಕ್ಷಣ ಹಾಗೂ ಸಮಾಜ ಸೇವಾ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸುತ್ತಿರುವವರನ್ನು ಗುರುತಿಸಿ ಗೌರವಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಸಂತೋಷ್ ತಳಕೇರಿ, ಬಸವರಾಜ ಕಡ್ಡಿ, ಎಪಿ ಗರಡ್ಡಿ, ಡಾಕ್ಟರ್ ಸಂಗಮೇಶ್ ಮಟ್ಟೊಳ್ಳಿ ಸೇರಿದಂತೆ ಹಲವು ಗಣ್ಯರು ಹಾಗೂ ಆಯೋಜಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ಸಾಹಿತ್ಯಾಸಕ್ತರು, ಶಿಕ್ಷಕರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ವರದಿ ಲಕ್ಷ್ಮಣ್ ಕಾಂಬ್ಳೆ, ವಿಶ್ವಬಂಧು ಟಿವಿ, ಜಮಖಂಡಿ. ನಾವು ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡ್ತಕ್ಕಂಥದ್ದು, ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಕೂಡ ಕೊಡ್ತಕ್ಕಂಥ ಕೆಲಸ ಈ ಕಾರ್ಯಕ್ರಮದಿಂದ ಆಗ್ತದೆ. ಇಲ್ಲಿ ಏನು ವಿಶೇಷ ಅಂದರೆ, ಇವತ್ತು ಜಮಖಂಡಿ ತಾಲೂಕಿನಲ್ಲಿ ಭಾಳಷ್ಟು ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ. ಇವರು ಬಹಳ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಸುಮಾರು 65 ಜನರನ್ನು ನಾವು ಜಮಖಂಡಿ ರಬಕವಿ ಬನಟ್ಟಿ ತಾಲೂಕಿನಿಂದ ಆಯ್ಕೆ ಮಾಡಿಕೊಂಡು ಅವರಿಗೆ ಇಂಥ ಒಂದು ರಾಜ್ಯ ಮಟ್ಟದ ಸೇವಾ ಪ್ರಶಸ್ತಿಯನ್ನು ನೀಡ್ತಕ್ಕಂಥ ಕೆಲಸ ಇವತ್ತು ಈ ಕಾರ್ಯಕ್ರಮದ ಆಗ್ತಾಯಿದೆ. ಯಾಕಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಯಾಕಂದರೆ ಇವರ ಒಂದು ಸೇವೆ ಬಹಳ ವಿಶೇಷವಾಗಿರ್ತಕ್ಕಂಥ ಸೇವೆ. ಇವರು ಮಕ್ಕಳ ಒಂದು ಅಭಿವೃದ್ಧಿಗೆ ತಮ್ಮದೇ ಆಗಿರ್ತಕ್ಕಂಥ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ 65 ಮಂದಿನ ಶಿಕ್ಷಕರನ್ನು ನಾವು ಆಯ್ಕೆ ಮಾಡಿದ್ದೀವಿ ಅಂತಕ್ಕಂಥದ್ದು. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಂದು ಏನಪ್ಪ ಅಂದರೆ ವಿಶೇಷ, ನಮ್ಮ ಡಾಕ್ಟರ್ ಸಂಗಮೇಶ್ ಮಟ್ಟೊಳ್ಳಿ ಸರ್ ಅವರು ಬರೆದಿರ್ತಕ್ಕಂಥ ಕೃತಿ ಕೂಡ ಲೋಕಾರ್ಪಣೆ ಆಗ್ತದೆ. ಏನಂದರೆ, ಆ ಕೃತಿಯಲ್ಲಿ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕಗಳ ಲೇಖನಗಳಾಗಿರ್ಬೋದು, ಜೊತೆಗೆ ಅವ್ರ ಬಗ್ಗೆ ಬರೆದಿರ್ತಕ್ಕಂಥ ಕೆಲವೊಂದು ಗಣ್ಯರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರ ಒಂದು ಲೇಖನಗಳನ್ನು ಕೂಡ ಆ ಪತ್ರಿಕೆ ಅದರಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು ಏನಪ್ಪ ಅಂದರೆ, ಅವರ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬರೀತಕ್ಕಂಥ ಏನು ಲೇಖನಗಳಿದ್ದಾವೆ, ಆ ಲೇಖನಗಳನ್ನು ಕೂಡ ಈ ಒಂದು ಕೃತಿಯಲ್ಲಿ ರಚನೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಈ ಕೃತಿ ಏನು 9ನೇ ತಾರೀಕು ಬೆಳಗ್ಗೆ 10:30 ಗಂಟೆಗೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಬಸವಭವನದಲ್ಲಿ ಈ ಕನ್ನಡ ನಾಡು ನುಡಿಗೆ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಕೆಲಸ ಆಗ್ತದೆ. ಯಾಕಂದರೆ ಎಲ್ಲ ನಮ್ಮ ಕನ್ನಡ ಅಭಿಮಾನಿಗಳು, ಕನ್ನಡ ಆಸಕ್ತರು, ಸಾಹಿತಿಗಳು ಎಲ್ಲರಿಗೂ ಕೂಡ ಈ ಒಂದು ಕೃತಿಯನ್ನು ನೀಡುವುದರ ಮೂಲಕ ಈ ಕನ್ನಡ ಜನತೆಗೆ ಒಂದು ಸೇವೆಯನ್ನು ಸಲ್ಲಿಸ್ತಕ್ಕಂಥ ಕೆಲಸ ಡಾಕ್ಟರ್ ಸಂಗಮೇಶ್ ಮಟ್ಟೊಳ್ಳಿ ಅವರಿಂದಾಗಿದೆ. ಹಾಗಾಗಿ ಆ ಒಂದು ಕೃತಿ ಲೋಕಾರ್ಪಣೆ ಕೂಡ ಬಹಳ ವಿಶೇಷವಾಗಿ ಆಗ್ತದೆ ಅಂತಕ್ಕಂಥ ಒಂದು ವಿಷಯವನ್ನು ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇನ್ನು ಈ ಕಾರ್ಯಕ್ರಮಗಳು ಬಹಳಷ್ಟು ನಡೀತಾ ಇರ್ತವೆ. ಡಾಕ್ಟರ್ ಸಂಗಮೇಶ್ ಮಟ್ಟೊಳ್ಳಿ ಸರು ಪ್ರತಿ ವರ್ಷ ಏನು ಪ್ರೌಢಶಾಲೆಯಲ್ಲಿ ಆಗಿರ್ಬೋದು, ಪದವಿ ಪೂರ್ವ ಕಾಲೇಜಿನಲ್ಲೂ ಕೂಡ ಆಗಿರ್ಬೋದು, 125ಕ್ಕೆ 125 ಅಂಕಗಳನ್ನು ಕನ್ನಡ ವಿಷಯದಲ್ಲಿ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಶಿಕ್ಷಕರಾಗಿರ್ಬೋದು, ಕಾಲೇಜು ಉಪನ್ಯಾಸಕರಾಗಿರ್ಬೋದು, ಅವರನ್ನು ಸನ್ಮಾನ ಮಾಡುವುದರ ಮೂಲಕ ಅವ್ರಿಗೂ ಕೂಡ ಬಹಳ ಪ್ರೋತ್ಸಾಹವನ್ನು ನೀಡಿರ್ತಕ್ಕಂಥ ಕಾರ್ಯ ಭಾಳಷ್ಟು ಕಾರ್ಯಕ್ರಮಗಳಿಂದ ಆಗಿದೆ. ಇದು ಅದರ ಜೊತೆಗೆ
ಇದು 5ನೇ ವರ್ಷದ ಕಾರ್ಯಕ್ರಮ. ಸುಮಾರು 4 ವರ್ಷಗಳಾಗಿದೆ. ಇದು 5ನೇ ವರ್ಷದ ಕಾರ್ಯಕ್ರಮ. 5ನೇ ವರ್ಷ ವಿಶೇಷ ಇರಬೇಕು ಅನ್ನುವಂಥ ಉದ್ದೇಶಕ್ಕೊಂದು ಬರೀ ಕನ್ನಡದಲ್ಲೇ ಅಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲಿಯೂ ಆಗಿರ್ಬೋದು. ಅಂದರೆ ನಮ್ಮ ಸಬ್ಜೆಕ್ಟ್ ಓರಿಯೆಂಟೆಡ್ ವಿಜ್ಞಾನ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಅಂಥ ಶಿಕ್ಷಕರನ್ನು ಗುರುತಿಸಿ ಅವರು ಮಾಡಿರ್ತಕ್ಕಂಥ ಸೇವೆಯನ್ನು ಪರಿಗಣಿಸಿ ಅವರಿಗೂ ಕೂಡ ನಾವು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ಪ್ರೋತ್ಸಾಹವನ್ನು ಕೊಡಬೇಕು. ಇನ್ನಷ್ಟು ಈ ಎಲ್ಲ ತಮ್ಮ ಕಾರ್ಯಗಳನ್ನು ಹನಿ ಮಾಡಲಿಕ್ಕೆ ನಮ್ಮದು ಕೂಡ ಒಂದು ಸಹಾಯಸ್ತ ಇರಬೇಕು ಅನ್ನುವಂಥ ಉದ್ದೇಶಕ್ಕೊಂದು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತಕ್ಕಂಥದ್ದು. ಇನ್ನೊಂದು ಏನಪ್ಪ ಅಂದರೆ ವಿಶೇಷ, ನಮ್ಮ ಜಮಖಂಡಿ ತಾಲೂಕಿನಲ್ಲಿ ಇಂಥ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ನಡೀತಾ ಇದೆ ಅಂತಕ್ಕಂಥದ್ದು ಭಾಳ ಹೆಮ್ಮೆ ಪಡಬೇಕು ನಾವು. ಯಾಕಂದರೆ ಭಾಳಷ್ಟು ಕಾರ್ಯಕ್ರಮಗಳು ಬೆಂಗಳೂರಲ್ಲೇ ನಡೀತಾವೆ. ರಾಜ್ಯ ಮಟ್ಟದ ಕಾರ್ಯಕ್ರಮಗಳು ಎಲ್ಲಿದಾವಪ್ಪ ಅಂದ್ರೆ ಬೆಂಗಳೂರಾಗೋ ಅಥವಾ ಎಲ್ಲೋ ಮೆಟ್ರೋಪಾಲಿಟನ್ ಸಿಟೀಸ್ನಾಗ ನಡೀತಾವೆ. ಆದರೆ ಇವತ್ತು ಇಂಥ ಕಾರ್ಯಕ್ರಮ ಜಮಖಂಡಿಯಲ್ಲೇ ನಡೀತಾ ಇದೆ. ಅದಕ್ಕೆ ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ಎಲ್ಲ ಜಮಖಂಡಿ ಜನತೆಗೆ, ಕನ್ನಡ ಅಭಿಮಾನಿಗಳಿಗೆ, ಸಾಹಿತ್ಯಗಳಿಗೆ, ಸಾಹಿತ್ಯ ಆಸಕ್ತರಿಗೆ, ನಮ್ಮ ಎಲ್ಲ ಏನು ಪ್ರಶಸ್ತಿ ಪುರಸ್ಕೃತರಿಗೆ, ಅವರು ಅಷ್ಟೇ ಬರೋದಲ್ಲದೆ ಅವರ ಕುಟುಂಬ, ಗೆಳೆಯರು, ವೃತ್ತಿ ಬಾಂಧವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಅದರ ಜೊತೆಗೆ ಈ ಒಂದು ಕೃತಿ ಏನು ಡಾಕ್ಟರ್ ಸಂಗಮೇಶ್ ಮೊಟೋಳಿ ಅವ್ರದ್ದು ಲೋಕಾರ್ಪಣೆ ಆಗ್ತಾ ಇದೆ, ಅವರ ಹಿತೈಷಿಗಳು ಜೊತೆಗೆ ಅವರ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ರಿ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಈ ಒಂದು ಗೋಷ್ಠಿ ಮೂಲಕ ತಮಗೂ ಕೂಡ ನಾನು ಆತ್ಮೀಯವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಕೋರ್ತೀನಿ. ಯಾಕಂದರೆ ತಮ್ಮದು ಕೂಡ ಪ್ರತಿನಿತ್ಯ ಸಾಹಿತ್ಯ ಇರ್ತದೆ. ಪ್ರತಿನಿತ್ಯ ತಾವು ಸಾಹಿತ್ಯವನ್ನು ಪತ್ರಿಕಾ ಮೂಲಕ ಇಡೀ ಕರ್ನಾಟಕದ ಜನತೆಗೆ, ಕನ್ನಡ ನಾಡಿಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಸೇವೆಯನ್ನು ಸಲ್ಲಿಸ್ತಾ ಇರ್ತೀವಿ. ಅದಕ್ಕೆ ಈ ಸಾಹಿತ್ಯಿಕ ಕಾರ್ಯಕ್ರಮ ಅಂದರೆ ಮಾಧ್ಯಮ ಬೇರೆ ಅಲ್ಲ, ಸಾಹಿತ್ಯ ಬೇರೆ ಅಲ್ಲ ಅಂತಕ್ಕಂಥದ್ದು. ಹಾಗಾಗಿ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಬೇಕು. ಈ ಕಾರ್ಯಕ್ರಮಕ್ಕೆ ಗೌರವವನ್ನು ತಂದುಕೊಡ್ತಕ್ಕಂಥ ಕೆಲಸ ನಿಮ್ಮಿಂದ ಕೂಡ ಆಗಲಿ ಅಂತಕ್ಕಂಥ ಮಾತನ್ನು ಭಾಳ ವಿಶೇಷವಾಗಿ ಗೌರವಯುತವಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ತಾವು ಕೂಡ ಭಾಗವಹಿಸ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಂಥ ಒಂದು ಕಾರ್ಯಕ್ರಮ ಇವೆಲ್ಲವುಗಳನ್ನು ನಾನು ನನ್ನ ಸ್ಮೃತಿಗೆ ನೆನಪಿರುವಂಥವರನ್ನು, ನಾನು ಮುಖಾಮುಖಿಯಾಗಿ ನೋಡಿದಂಥವರನ್ನು ಆಯ್ಕೆ ಮಾಡಿಕೊಂಡೀನಿ. ಅವರೆಲ್ಲರೂ ಈ ಪುರಸ್ಕಾರಕ್ಕೆ, ಈ ರಾಜ್ಯಮಟ್ಟದ ಪ್ರಶಸ್ತಿಗೆ ಯೋಗ್ಯದಾರ ಅನ್ನುವಂಥದ್ದು ತಿಳ್ಕೊಂಡಾದ ಮೇಲೆ ಈ ಎಲ್ಲರ ಸಹಯೋಗ ಹಾಕ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅವರನ್ನು ನೀವು ಎಲ್ಲರೂ ಕೂಡಿ ಗೌರವಿಸೋಣ. ಮತ್ತು ಇನ್ನೊಂದು, ಅವರನ್ನು ಈ ಮೇನ್ ರೋಡದಿಂದ ವೇದಿಕೆ ತನ ಕರಡಿ ಮಜಲಿನೊಂದಿಗೆ ಅವರನ್ನು ವೇದಿಕೆಗೆ ಕರ್ಕೊಂಡು ಹೋಗುವಂಥ, ಅವ್ರನ್ನ ಸ್ವಾಗತಿಸುವ ಅಥವಾ ಅವರನ್ನು ಭವ್ಯವಾದ ರೀತಿ ಒಳಗೆ ಅವ್ರನ್ನ ಬರಮಾಡಿಕೊಳ್ಳುವಂಥ ಒಂದು ವಿಚಾರ ಮಾಡಿಕೊಂಡು ಕರಡಿ ಮಜಲೂ ಕೂಡ ಅವರು ಕೂಡ ಬರ್ತಾರೆ. ಅವರೊಂದಿಗೆ ಇವರನ್ನು ವೇದಿಕೆಗೆ ಕರ್ಕೊಂಡು ಹೋಗುವಂಥದ್ದು. ಹೀಗೆ ಈ ರೀತಿಯ ಒಂದು ಕಾರ್ಯಕ್ರಮಗಳು ಸುಮಾರು 4 ವರ್ಷ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದಂಥ, ಮಾರ್ಗದರ್ಶನ ಮಾಡಿದಂಥವರಿಗೆ ಮೀಸಲಾಗಿ 4 ವರ್ಷ ಕಾರ್ಯಕ್ರಮಗಳಾಗಿದ್ದು, ಈ ಸಲ ಒಂದು ಸ್ವಲ್ಪ ಬದಲಾವಣೆ ಮಾಡಿ ಅವರು ಹೋದಾರೆ. ಸುಮಾರು 21 ಜನ ಶಿಕ್ಷಕರು ಹೇಳಿದಾರೆ ಅಂತಂದ್ರೆ, ಅವರು 3 ವರ್ಷಕ್ಕಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳಿಗೆ ಒಂದು 100ಕ್ಕೆ 100 ಅಂಕ ಪಡೆದುಕೊಳ್ಳುವಲ್ಲಿ ಮಾರ್ಗದರ್ಶನ ಮಾಡಿದಂಥವರನ್ನು ಹಿಡ್ಕೊಂಡು 5 ವರ್ಷನೂ ಕೂಡ, ಯಾಕಂತಂದ್ರೆ ಈ ಜಮಖಂಡಿ ಮತ್ತು ಬನಟ್ಟಿ ತಾಲೂಕಿನೊಳಗೆ PUC ಇರಲಿ ಅಥವಾ SSLC ಇರಲಿ ಭಾಳ ಎಕ್ಸ್ಟ್ರಾರ್ಡಿನರಿ ಟೀಚರ್ ಹೋದಾರ ಅಂತ ಶಿಕ್ಷಕರು ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂಥವ್ರು ಅದಾರ. ಅದನ್ನೆಲ್ಲ ನೀವು ಪತ್ರಿಕೆಯಲ್ಲಿ, ಎಲ್ಲ ಮಾಧ್ಯಮಗಳಲ್ಲೆಲ್ಲ ನೀವು ನೋಡ್ತೀರಿ. ಆದ್ದರಿಂದ ಆ ಶಿಕ್ಷಕರನ್ನು ಈ ಸಂದರ್ಭದಲ್ಲಿ, ಇದು 5ನೇ ವರ್ಷದ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಅವರಿಗೆ ಒಂದು ರಾಜ್ಯಮಟ್ಟದ ಒಂದು ಪ್ರಶಸ್ತಿ ಪ್ರದಾನ ಮಾಡಿ ಅವರನ್ನು ಗೌರವಿಸಬೇಕು. ಅದೇ ಸಂದರ್ಭದೊಳಗೆ ಈ ಒಂದು ಲೇಖನಗಳ ಸಂಚಯ ಅನ್ನುವಂಥ ಒಂದು ಕೃತಿಯನ್ನು ಕೂಡ ಬಿಡುಗಡೆ ಮಾಡಬೇಕು ಅಂತ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲರಿಗೂ ಈಗಾಗಲೇ ಅವರಿಗೊಂದು ಪತ್ರ ಮುಖೇನ ತಿಳಿಸೈತಿ. ಪ್ರತಿಯೊಬ್ಬರಿಗೆ ಈ ಆಮಂತ್ರಣ ಪತ್ರಿಕೆಗಳನ್ನು ಕೂಡ ಮುಗಿಸಿದೆ.